ಇವರಿಬ್ಬರು ನನ್ನ ಅಜ್ಜ ಅಜ್ಜಿ ತಮ್ಮಯ್ಯ ನಾಯಕರು ಮತ್ತು ನಾಗಮ್ಮ ಅಂಥೇಳಿ. ನಾನು ಇವತ್ತು ಇಂಟರ್ವ್ಯೂ ಮಾಡಿರೋದು, ಇದು ನನ್ನ ಮೊದಲನೇ ಇಂಟರ್ವ್ಯೂ. ಇದು ಮಾಡಿರೋದು ನನ್ನ ಅಜ್ಜನ ತಮ್ಮ ಗಿಡ್ಡೆ ನಾಯಕರು ಅಂತ ಅವರದ್ದು. ಇವ್ರ ಊರು ಶೃಂಗೇರಿ ತಾಲೂಕಿನ ಕಿಗ್ಗಾದ ಹತ್ರ ಒಂದು ಸಣ್ಣ ಹಳ್ಳಿ. ಕಿಗ್ಗ ನೀವು ಕೇಳಿರಬೇಕು, ಮಳೆದೇವರು ಅಂತ ಹೆಸರುವಾಸಿಯಾಗಿರೋಂಥ ಋಷ್ಯಶೃಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಈ ದೇವರನ್ನ ಬೇಡ್ಕೊಂಡ್ರೆ ಮಳೆ ಬಂದೇ ಬರುತ್ತೆ ಅನ್ನುವಂಥ ಬಲವಾದ ನಂಬಿಕೆ ಸುತ್ತಮುತ್ತಲಿನ ಎಲ್ಲ ಜನರಿಗಿದೆ. ಹತ್ತಿರದಲ್ಲಿ ಸಿರಿಮನೆ ಫಾಲ್ಸ್ ಅಂತ ಪ್ರಸಿದ್ಧವಾಗಿರುವಂಥ ಒಂದು ಸಣ್ಣ ಜಲಪಾತ ಕೂಡ ಇದೆ. ಈ ಬಾರಿ ನಾನು ಕಿಗ್ಗ ಜಾತ್ರೆಗೆ ಮಾವನ ಮನೆಗೆ ಹೋಗಿದ್ದಾಗ ಪಕ್ಕದಲ್ಲೇ ಇರುವಂಥ ಸಣ್ಣ ಅಜ್ಜ ಮತ್ತು ಅಜ್ಜಿಯನ್ನು ನೋಡ್ಕೊಂಬರೋಣ ಅಂತ ಅವ್ರ ಮನೆಗೆ ಕೂಡ ಹೋಗಿದ್ವಿ. ಇವರು ನನ್ನ ಮುತ್ತಜ್ಜ ಮತ್ತು ಮುತ್ತಜ್ಜಿ ಗುಂಡೆ ನಾಯಕರು ದಂಪತಿಗಳು. ಗುಂಡೆ ನಾಯಕರ ಎರಡನೇ ಮಗ ನಮ್ಮಜ್ಜ ತಮ್ಮಯ್ಯ ನಾಯಕರು ಅಂಥೇಳಿ. ಅವರು ಈ ಫೋಟೋವನ್ನು ನಾವು ತೆಗೆಯುವಾಗ ಅವರಿಗೆ ಆಲ್ರೆಡಿ 80-85 ವರ್ಷ ಮೇಲೆ ಇಬ್ಬರಿಗೂ ಕೂಡ ಆಗಿತ್ತು. ಇಬ್ಬರ ಕೈಗೂ ಊರ್ಗೋಲು ಬಂದಿತ್ತು. ನಾವು ಯಾರೋ ಅವ್ರ ಮನೆಗೆ ಹೋಗಿದ್ದಾಗ ಈ ಫೋಟೋನ ತಗೊಂಡಿದ್ದೀವಿ. ಈಗ ನಮ್ಮ ಅಜ್ಜ ನಮ್ಮ ಅಜ್ಜಿ ಇಬ್ಬರು ಕೂಡ ಇಲ್ಲ. ನಮ್ಮ ಅಜ್ಜ ತಮ್ಮಯ್ಯ ನಾಯಕರು ತುಂಬ ಧೀಮಂತ ವ್ಯಕ್ತಿ. ಅವರದ್ದೇ ಬೇರೆ ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವರಿಬ್ಬರು ನಮ್ಮ ಅಜ್ಜನ ತಮ್ಮ ಗಿಡ್ಡೆ ನಾಯಕರು ಮತ್ತು ಅವರ ಪತ್ನಿ ರಾಜಮ್ಮ ಅಂತ. ಈಗ ರಾಜಮ್ಮ ಅವರು ತುಂಬ ಕಾಯಿಲೆ ಬಿದ್ದಿದ್ದಾರೆ, ಬೆಡ್ ರಿಡನ್ ಆಗಿದ್ದಾರೆ. ಗಿಡ್ಡೆ ನಾಯಕರು ನಮ್ಮ ಚಿಕ್ಕಜ್ಜ ಚೆನ್ನಾಗಿದ್ದಾರೆ. ಅವರನ್ನು ಮಾತಾಡ್ಸಿದ್ದೀನಿ, ನೋಡೋಣ ಅವ್ರು ಏನು ಹೇಳ್ತಾರೆ ನೋಡೋಣ. ಅವ್ರು ಏನು ಹೇಳ್ತಾರೆ ಕೇಳೋಣ. ನಾವು ಅವ್ರನ್ನ ಚಿಕ್ಕಯ್ಯ ಅಂತ ಕರೆಯೋದು, ನಾನು ಚಿಕ್ಕಯ್ಯ ಅಂತಲೇ ಮಾತಾಡಿಸ್ತೀನಿ ಅವರನ್ನು. ಚಿಕ್ಕಯ್ಯ, ನಿಮ್ಮ ಹೆಸರೇನು ಚಿಕ್ಕಯ್ಯ? ಗಿಡ್ಡೆ ನಾಯಕರು. ಹಾಂ, ಮತ್ತು ನೀವೆಷ್ಟು ಜನ ಮಕ್ಕಳು ನಿಮ್ಮ ಅಪ್ಪನಿಗೆ? ನಿಮ್ಮ ಅಪ್ಪನ ಹೆಸರು ಗುಂಡೆ ನಾಯಕರಲ್ಲ? ಹಾಂ, ನೀವೆಷ್ಟು ಜನ ಮಕ್ಕಳು ಗುಂಡೆ ನಾಯಕರಿಗೆ? 4 ಜನ. ಹಾಂ, ಯಾರ್ಯಾರು? ದೊಡ್ಡವ್ರು ಯಾರು? ದೊಡ್ಡವರು ಮಂಜಪ್ಪ ನಾಯಕರು. ಹಾಂ, ಅವರಿದ್ದಾರಾ? ಇಲ್ಲ, ತೀರಿಯಾಗ್ಯಾರ. ಹಾಂ, ಅವ್ರ ಮಕ್ಕಳೆಲ್ಲ ಇದ್ದಾರೆ. ಹಾಂ, 2ನೇ ತಮ್ಮ ನಾಯಕರು. ಹಾಂ, 3ನೇ ಸೀತಮ್ಮ. ಹಾಂ, 4ನೇ ಹಾಂ 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 2ನೇವ್ರು ತಮ್ಮಯ್ಯ ನಾಯಕರೇ ನಮ್ಮ ಅಜ್ಜಯ್ಯ, ನಮ್ಮ ಅಮ್ಮನ ತಂದೆ ಆಗಿದ್ರು. ಇವರು ಅಜ್ಜಯ್ಯನ ತಮ್ಮ ಗಿಡ್ಡೆ ನಾಯಕರು ಅಂತ. ಹಾಂ, ಇವರೆಲ್ಲ ಭಾರಿ ಕೆಲಸಗಾರರು, ಭಾರಿ ದೊಡ್ಡ ಕೃಷಿಕರು. ಎಲ್ಲ ಒಳ್ಳೆ ಕೃಷಿ ಮಾಡಿ ರೈತಾಪಿ ಕೆಲಸನೇ ಮಾಡಿಕೊಂಡು ಜೀವಮಾನ ಪರ್ಯಂತ ಅದರಲ್ಲೇ ಕಳೆದಿದ್ದಾರೆ. ಈಗ ಅವ್ರನ್ನ ಕೆಲವು ವಿಷಯಗಳನ್ನ ನಾನು ಮಾತಾಡಿಸ್ತೀನಿ, ಅವ್ರ ಮನೆಯ ವಿಷಯಗಳನ್ನೆಲ್ಲ ಕೆಲವು ಮಾತಾಡಿಸ್ತೀನಿ. ಚಿಕ್ಕಯ್ಯ, ಈ ಊರಲ್ಲಿ ಯಾರ್ಯಾರು ಇದ್ದೀರಾ ಈಗ ನೀವು? ನೀವು ಮತ್ತು ನಿಮ್ಮ ಮನೆಯವರು ಮತ್ತು ತಮ್ಮಯ್ಯ ನಾಯಕರು ಮನೆಯವರು ಅಲ್ಲ? ಈ ಊರಲ್ಲಿ ನೀವಿರೋದು, ನೀವು ಗಿಡ್ಡೆ ನಾಯಕರು ಮನೆಯವರು ಮತ್ತು ತಮ್ಮಯ್ಯ ನಾಯಕರು ಮನೆಯವರು. ದೊಡ್ಡವರು ಅಣ್ಣ ಮಂಜಪ್ಪ ನಾಯಕರು ಅವರ ಫ್ಯಾಮಿಲಿ ಎಲ್ಲ ಬೇರೆ ಕಡೆ ಇದ್ದಾರೆ, ಭದ್ರಾವತಿಲಿ. ಹಾಂ, ಅಲ್ಲಿ ಸೆಟ್ಲ್ ಆದರು. ಹಾಂ, ಸೀತಮ್ಮ ಅಕ್ಕ ಎಡ್ದಿ ಕೊಟ್ಟಿದ್ದು. ಅವರಿಲ್ಲ ಈಗ, ಅವರು ಇಲ್ಲ, ಅವ್ರ ಗಂಡನೂ ಇಲ್ಲ ಅಲ್ಲ? ಹಾಂ, ಆಮೇಲೆ ನೀವು ನಿಮ್ಮ ಮನೆಯವ್ರ ಹೆಸರೆಂತ ಚಿಕ್ಕಯ್ಯ? ರಾಜಮ್ಮ ಅಂತ. ಚೆನ್ನಾಗಿದ್ದಾರ ರಾಜಮ್ಮ? ಹಾಂ, ನೋಡೋಕೆ ಭಾರಿ ಚಂದ ಅನ್ಸುತ್ತವ್ರಲ್ಲ. ಅವಾಗ ಸಣ್ಣ ಏಜಲ್ಲಿ ಭಾರಿ ಚಂದ, ಭಾರಿ ಒಳ್ಳೆಯವರು. ಒಳ್ಳೆ ಅಜ್ಜಿ, ಒಳ್ಳೆ ಅಜ್ಜ ಇವರು ನಮಗೆ. ಹಾಂ, ರಾಜಮ್ಮ ಅಜ್ಜಿ ಹೆಂಗಿದ್ದಾರೆ ಈಗ? ಪರವಾಗಿಲ್ಲ, ಆರೋಗ್ಯ ಇಲ್ಲ? ಹಾಂ ಹಾಂ, ಎಲ್ಲರೂ ಒಳ್ಳೆ ಕೆಲಸಗಾರರೇ ಅವರು, ನೀವು ಎಲ್ಲ ಕೆಲಸಗಾರರು ಒಳ್ಳೆ ಅಲ್ಲ? ಹಾಂ, ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ಮ 3 ಜನ ಮಕ್ಕಳು. ಯಾರ್ಯಾರು? ಪ್ರಭಾಕರ, ಪ್ರಫುಲ್ಲ, ಪ್ರವೀಣ. ದೊಡ್ಡವನು ಪ್ರಭಾಕರ ಅಲ್ಲ? ಅವನು ನನ್ನ ವಯಸ್ಸು, ನಾನು ಪ್ರಭಾಕರ ಒಂದೇ ವಯಸ್ಸು. ನಾವಿಬ್ಬರು ಭಾರಿ ಫ್ರೆಂಡ್ಸು. ನಾನು ಪ್ರಭಾಕರ ಭಾರಿ ಫ್ರೆಂಡ್ಸು. 2ನವಳು ಪ್ರಫುಲ್ಲ, 3ನೇವನು ಪ್ರವೀಣ. ಈಗ ಇಲ್ಲಿ ನಿಮ್ಮ ಜೊತೆ ಇರೋದು ಪ್ರವೀಣನ ಜೊತೆಗೆ ನೀವಿರೋದು ಅಲ್ಲ? ಪ್ರವೀಣಿಗೆ ಎಷ್ಟು ಜನ ಮಕ್ಕಳು? ಅವನಿಗೆ 2 ಜನ ಮಕ್ಕಳು. ಯಾರ್ಯಾರು? ದೊಡ್ಡ ಪ್ರಣವಿ. ಇದೆಲ್ಲ ನೆನಪಿದೆಯಾ ಚಿಕ್ಕಯ್ಯಗೆ? ಎಲ್ಲ ಕೆಲಸ, ತೋಟದ ಕೆಲಸ ಎಲ್ಲ ಹೆಂಗೆ ಮಾಡೋದು, ಯಾವ ಟೈಮ್? ಹೌದೇನೋ. ಈ ಕಿಗ್ಗ ಜಾತ್ರೆ ಬರುತ್ತಲ್ಲ ವರ್ಷಕ್ಕೊಂದ್ಸತಿ, ಕಿಗ್ಗ ಜಾತ್ರೆ ಆದ್ಮೇಲೆ ಫಸ್ಟ್ ಎಂತ ಕೆಲಸ ಮಾಡಿಸೋದು ನೀವು? ಫಸ್ಟು ಇನ್ನು ಹಿಂದೆಲ್ಲ ಸಸ್ಯ ಆಗ್ತದೆ. ಹಾಂ, ಈಗ ಲೇಟ್ ಅಲ್ಲ? ಹಾಂ, ಯಾಕೆ ಲೇಟ್? ಈಗ ಮಳೆಗಾಲ ಕಟ್ಟಿಗೆ, ಹಾಂ, ತೋಟಕ್ಕೆ ಗೊಬ್ಬರ ಹಾಕೋದು ಇದೆ. ದರ್ಗು ಗುಡಿಸ್ತೀರಾ ಈಗಲೂ? ಇಲ್ಲ, ಜಾನುವಾರೇ ಇಲ್ಲ. ಈಗ ಜಾನುವಾರು ಕಟ್ಟಿದ್ದೀರಿ ಆದರೂ ಅಲ್ಲ? 1-2-3 ಅದಾವ. ಹಾಂ, ಅವಾಗೆಲ್ಲ ಭಾರಿ ದೊಡ್ಡ ದನ ಸಾಕಿ ಎಲ್ಲ ದೊಡ್ಡ ಕೊಟ್ಟಿಗೆ ಎಲ್ಲ ಮಾಡ್ಕೊಂಡಿದ್ದರು. 30-40 ಬಾಲ ಇರೋದು. ಹೌದು. ಹಾಂ, ದರ್ಗ್ ಅವಾಗ ಗುಡಿಸಿ ರಾಶಿ ಹಾಕಂತಿದ್ರಿ ಅಲ್ಲ? ಈಗ ದರ್ಗ್ ಗುಡ್ಸೋ ಕೆಲಸ ಇಲ್ಲ. ಹಾಂ, ಕಟ್ಟಿಗೆ ಕಡಿಯೋದು, ತೋಟಕ್ಕೆ ಗೊಬ್ಬರ ಹಾಕೋದು ಭಾಳ ಕಡಿಮೆ. ಗ್ಯಾಸ್ ಜಾಸ್ತಿ ಮಾಡಿ. ಹಾಂ, ಅಲ್ಲ? ಗ್ಯಾಸ್ ಎಲ್ಲ ಸರಿ ಸಿಗ್ತಾ ಇದೆಯಾ ನಿಮಗೆ? ನಿಮ್ಮ ಮನೆಗೆಲ್ಲ ಗ್ಯಾಸಿಂದ ಏನಾದ್ರು ಪ್ರಾಬ್ಲಮ್? ಸಿಗ್ತದೆ, ಈಗೇನೋ ಕಂಟ್ರೋಲ್ ಆಗ್ಯದಲ್ಲ. ಹಾಂ, ಅದೇ.
ಆಮೇಲೆ ಇದು ತೋಟದ ಬೇಸಾಯ ಆದಮೇಲೆ ಎಂಥ ಕೆಲಸ ಮಾಡಿಸ್ತೀರಿ? ತೋಟದ ಬೇಸಾಯ ಆದಮೇಲೆ ತೋಟದ ಔಷಧಿ. ಹಾಂ, ಮಳೆಗಾಲ ಬರುತ್ತೆ ಅಷ್ಟೊತ್ತಿಗೆ. ಹಾಂ, ಮೇ ಲಾಸ್ಟಿಂದ ಔಷಧಿ ಶುರು ಮಾಡ್ತೇವೆ. ಔಷಧಿ ಅಂದರೆ ಎಂತ ಹೊಡಿಸ್ತೀರಿ? ಬೋರ್ಡ ಹಾಂ ಮತ್ತು ಸುಣ್ಣ ರಾಳ. ಹಾಂ, ಮಿಕ್ಸ್ ಮಾಡಿ ಹೊಡ್ಸೋದಲ್ಲ. ಈಗ ಮರ ಹತ್ತೆ ಹೊಡಿತಾರ, ಕೆಳಗಿಂದ ಹೊಡಿತಾರ? ಈಗೆಲ್ಲ ತೋಟ ಇಲ್ವೇ ಬುಡದಿಂದ ಹೊಡಿಯೋದು. ಹಾಂ, ಅವಾಗೆಲ್ಲ ನಿಮ್ಮ ಕಾಲದಲ್ಲೆಲ್ಲ ಮರ ಹತ್ತಿ ಹೊಡ್ಸೋದು ಮರ ಹತ್ತೆ ಹೊಡಿಬೇಕು ಅಲ್ಲ? ಮರ ಸುತ್ತ ಹೊಡಿಬೇಕಾಗಿತ್ತು ಮರ ಹತ್ತಿ ಅಲ್ಲ? ಕೊನೆ ಎಲ್ಲ ನೆನೆಸ್ಬೇಕಿತ್ತು. ಹೌದು, ಹಿಂದಿನ ದಿನನೇ ನೆನೆಸಿಡೋದೇನಲ್ಲ? ಇಲ್ಲ, ಈಗ ಔಷಧಿ ಪುಡಿ ಸಿಗ್ತಾ ಇಲ್ಲ ಈಗ. ಹಾಂ, ಅಲ್ಲ ಮುಂಚೆ ಭಾಳ ಹೊತ್ತು ಬೇಕಿತ್ತು. ಹಾಂ, ಕಲ್ಲು, ದೊಡ್ಡ ದೊಡ್ಡ ಕಲ್ಲು. ಈಗ ಪುಡಿ. ಅದೇ ಅದೇ. ಈಗೇನು ಕದಿರಿದ್ರೆ ಕದಿರಿ ಹೋಗ್ತದೆ. ತಕ್ಷಣ ಕದಿರುತ್ತೆ, ತಕ್ಷಣ ಹೊಡ್ಸೋದಯ್ಯ ಅಲ್ಲ? ಸಿಗ್ತಾರ ಹೊಡಿಯೋರೆಲ್ಲ? ಸಿಗ್ತಾರೆ, ಅಡ್ವಾನ್ಸ್ ಹೇಳಿ ಇರ್ಬೇಕು. ಅಡ್ವಾನ್ಸ್ ಕೊಟ್ಟೇ ಇರ್ಬೇಕು ಅವರಿಗೆ. ಸಿಗ್ತಾರೆ. ಈಗ ಔಷಧಿ ಹೊಡೆದರೆ ಕೊನೆ ತೆಗಿಯಕ್ಕೆ ಬರ್ತಾರ ಅಥವಾ ಬೇರೆ ತೆಗಿತಾರೆ? ಅವರೇ ತೆಗಿತಾರೆ. ಅವ್ರದ್ದೇ ಜವಾಬ್ದಾರಿ ಆಗುತ್ತೇನಲ್ಲ? ಒಂದು ವರ್ಷ ಔಷಧಿ ಹೊಡೆದ್ರೆ ಆ ವರ್ಷ ಕೊನೆ ತೆಗಿಯೋದು ಅವ್ರದ್ದೇ ಜವಾಬ್ದಾರಿ. ಹಾಂ, ಅದೇ. ಆಮೇಲೆ ಔಷಧಿ ಹೊಡ್ಸೋದ್ ಮೇಲೆ ಎಂತ ಕೆಲಸ ಮಾಡಿಸ್ತೀರಾ? ಔಷಧಿ ಹೊಡೆದು 4 ಸರಿ ಹೊಡಿಬೇಕಾಗುತ್ತೆ. 4 ಸತಿ ಹೊಡಿಸ್ತೀರಾ? ಯಾಕಾಗಿ? ಕೊಳೆ ಜಾಸ್ತಿ, ಕೊಳೆ ರೋಗ ಜಾಸ್ತಿ, ಮಳೆ ಜಾಸ್ತಿ ಇಲ್ಲ ಅದಕ್ಕೆ ಅಲ್ಲ? 4 ಸತಿ ಹೊಡಿಬೇಕಾ? 3 ಸರಿ 4 ಸರಿ ಹೊಡಿಲೇಬೇಕು. 3 ಸರಿ ಕಂಟಿನ್ಯೂ ಹೊಡಿಬೇಕು. ಹಾಂ ಹಾಂ. 4ನೇದು ಕೆಲ ಟೈಮ್ ಹೊಡಿಬೇಕಾಗುತ್ತೆ. ಈಗೆಲ್ಲ ಜವಾಬ್ದಾರಿ ಮಗನದ್ದೇ ಏನ? ಮಗನೇ ಇಲ್ಲ ಎಲ್ಲ? ಅದೇ. ಹಾಂ, ಮಗ ಎಲ್ಲ ಚೆನ್ನಾಗಿ ಮಾಡಿಸ್ಕೊಂಡು ಹೋಗ್ತಾರೆ ನಿಮ್ಮ ಥರನೇ? ಹಾಂ ಹಾಂ, ಮಗ ಸೊಸೆ ಕೆಲಸ ಮಾಡ್ತಾರೆ. ಈಗ ಎಷ್ಟು ವಯಸ್ಸೆಷ್ಟು ಚಿಕ್ಕ ನಿಮಗೆ? 94. ಹಾಂ ಹಾಂ, ಚೆನ್ನಾಗಿರಿ. 105-110 ವರ್ಷ ಬದುಕಬೇಕು ನೀವು ಹಿಂಗೆ ಆರೋಗ್ಯವಾಗಿ. ಹಾಂ, ನಿಮ್ಮ ಅಣ್ಣ ತಮ್ಮಯ್ಯ ನಾಯಕರು ಎಷ್ಟು 97-98 ಆಗಿತ್ತು? 93. ಹೌದಾ? ಹಾಂ ಹಾಂ ಹಾಂ. ಅದಕ್ಕೇನೂ ಇಲ್ಲ ಅಲ್ಲ? ಅಣ್ಣನ ಅವರು ತೀರ್ಕೊಂಡ್ರು. ಹೌದು, ಅಣ್ಣನ ಮಗ ದೊಡ್ಡವ್ರು ತೀರ್ಕೊಂಡ್ರು ಅಲ್ಲ? ಈಗ ಅವ್ರ ಮಗ ಇದ್ದಾನೆ ಅಲ್ಲಿ. ಹಾಂ, ಅದೇ, ಮಗ ಸೊಸೆ ಸಂಸಾರ ಅವ್ರದ್ದು. ಅದೇ. ಆಮೇಲೆ ಇದೆಲ್ಲ ಕಳೆ ಎಲ್ಲ ಹೆಂಗೆ ಕೀಳ್ಸೋದು ನೀವು ಈಗೆಲ್ಲ? ಅಲ್ಲ, ಈ ತೋಟದ ಕಳೆ ಎಲ್ಲ ಹೆಂಗಿತ್ತು? ಮಿಷನಲ್ಲಿ ಹೊಡ್ಸೋದಾ? ಸ್ಪ್ರೇ ಮಾಡ್ತೀರಾ? ಮಿಷನಲ್ಲಿ ಹೊಡ್ಸಲ್ಲೇನಾ? ಮಿಷನಾಗ ಹೊಡಿಸ್ತೀವಿ, ಹೊಡಿತೀರಾ? ಹಾಂ, ಎಷ್ಟು ವರ್ಷಕ್ಕೆ ಎಷ್ಟು ಸತಿ ಕಳೆ ಹೊಡಿಸ್ತೀರಾ? 2 ಸರಿ ಹೊಡಿಬೇಕು. 2 ಸಲ. ಹಾಂ, ಆದರೂ ಈ ಮಳೆಗೆ ಜಾಸ್ತಿ ಕಳೆ ಹೊಡಿಸ್ಬೇಕೇನ ಅಲ್ಲ? ಮಳೆಗೆ ಕಳೆ ಒಂದ್ಸರಿ ಹೊಡಿದಿದ್ರೆ ಸ್ಪ್ರೇ ಮಾಡೋಕ್ಕಾಗುತ್ತೆ, ಜಡ್ಡು ಬರುತ್ತೆ ಅಲ್ಲ? ಕೊನೆ ತೆಗೆಷ್ಟೊತ್ತಿಗೆ ಒಂದ್ಸತಿ ಹೊಡಿಸ್ಬೇಕು ಅಲ್ಲ? ಅಡಿಕೆ ಕಾಯಿಸಿ. ಕಾಫಿಗೆ ಅಡಿಕೆಗೆ ಒಟ್ಟಿಗೆ ಕೊಳಗಿದ್ದು ಹೊಡಿಸೋದ? ಔಷಧಿ ಹೊಡೆಯೋದಿಲ್ಲ? ಹೌದೇನೋ? ನೀವು ಯಾವ ಕಾಫಿ ಹಾಕಿರೋದು? ನಾವು ಇದು ರೋಬಸ್ಟನೇ ಹಾಕೋದಲ್ಲ? ಬೇರೆ ಜಾತಿ ಎಷ್ಟು ಚೆನ್ನಾಗಿ ಬರಲ್ಲ ಈ ಮಳೆಗೆ. ರೋಗನೇ ಜಾಸ್ತಿ. ಹೌದು ಹೌದು. ಅವಾಗ ರೋಬಸ್ಟ ದೊಡ್ಡ ಮರದ ಥರ ಆಗ್ತಿದ್ದು ಅಲ್ಲ ಹಳೆ ಕಾಲದಲ್ಲಿ? ಈಗೆಲ್ಲ ಕಸಿ ಮಾಡ್ತೇವೆ. ಈಗೆಲ್ಲ ಕಸಿ ಅನ್ನೋದನ್ನೆಲ್ಲ ಮಾಡಿ ಸಣ್ಣ ಗಿಡ ಸುತ್ತ. ಹೌದು. ಅಡಿಕೆಗೆ ಕಾಯಿಲೆ ಎಲ್ಲ ಬರಕ್ಕೆ ಹೋಗಿ ಕಾಫಿ ಬೆಳೆಗಾರ ಆಗಿದ್ದೀರಿ ಹೆಚ್ಚು ಕಡಿಮೆ ನೀವು? ಕಾಫಿ ಬೆಳೆದ ಜೀವನ ಕಷ್ಟ ಅಲ್ಲ. ನಿಮಗೆಂತ ಕಷ್ಟ? ಅಡಿಕೆ ಎಲ್ಲ ಹೋಯ್ತಲ್ಲ. ಅಡಿಕೆ ಹೋದ್ರೂ ಇದೆಯಲ್ಲ, ತೋಟ ಎಲ್ಲ ಚೆನ್ನಾಗಿದೆ, ಏನು ಕಷ್ಟ ಏನಿಲ್ಲ, ಪರವಾಗಿಲ್ಲ, ತೊಂದರೆ ಇಲ್ಲ. ಮಗ ಸೊಸೆ ಕೆಲಸ ಮಾಡಿಸ್ತಾರೆ, ಮೊಮ್ಮಗ ಮಾಡಿಸ್ತಾನೆ? ಮಾಡ್ತಾರೆ ಒಂದಷ್ಟು. ಹಾಂ, ಅದೇ. ಆಮೇಲೆ ಇಲ್ಲಿ ಊರ ಮನೇಲಿ ಜನ ಸಿಕ್ಕಲ್ಲ, ಎಲ್ಲ ಇದರಿಂದಾನೇ ಕರೆಸ್ಬೇಕು. ಎಲ್ಲಿಂದ ಕರ್ಸೋದು ನೀವು? ಹೊರಗಡೆಯಿಂದ, ಬೇರೆ ಕಡೆಯಿಂದ ಕರ್ಕೊಂಬರ್ಬೇಕು, ವೆಹಿಕಲ್ ತೊಗೊಂಡೋಗಿ ಬಿಟ್ಟು ಬರ್ಬೇಕೇನ? ಅಲ್ಲ, ಎಲ್ಲ ಬರೋದು ಅವ್ರು ಬರ್ತಾರಾ? ಹಾಂ, ಇನ್ನು ಬೇರೆ ಊರಲ್ಲೆಲ್ಲ ಎಲ್ಲರನ್ನೂ ಕರ್ಕೊಂಬರ್ಬೇಕಾಗಿದೆ ಈ ಕಾಲದಲ್ಲಿ. ನಿಮ್ಮೂರೆಲ್ಲ ಹಿಂಗೆ ಅವರೇ ಬರೋದು? ನಮ್ಮೂರಾಗೂ ನಾವು ಊರ ಮನೇಲಿ ಯಾರು ಕೆಲಸ ಮಾಡೋರೇ ಇಲ್ಲ. ಹಾಂ, ಈಗೆಲ್ಲ ಹೊರಗಡೆ ಮಕ್ಳು ಇದ್ದವ್ರ ಮನೇಲಿ ಮಕ್ಕಳೆಲ್ಲರೂ ಬೇರೆ ಕಡೆ ಹೊರಗಡೆ ಕೆಲಸ ಅಂತ ಹೋಗಿದ್ದಾರೆ. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲಿ ಮನೇಲೇ ಇಲ್ಲ. ಹೌದು. ಹಾಂ, ಈಗೇನಿದ್ರು ಹೊರಗಡೆಯಿಂದ ಜನ ಕರೆಸ್ಬೇಕು, ಮಾಡಿಸ್ಬೇಕು ಅಲ್ಲ? ಕೆಲಸನ ಆಗೋದಿಲ್ಲ ಹಿಂದಿನ. ಹೌದು, ಆವಾಗ ನಿಮ್ಮ ಕೈಲೇ ಎಲ್ಲ ಕೆಲಸ ಹೆಚ್ಚು ಕಡಿಮೆ ಆಗ್ತಿತ್ತು, ಒಳ್ಳೆ ಚೆನ್ನಾಗಿ ಕೆಲಸ ಆಗೋದು ಅಲ್ಲ? ಎಲ್ಲ ಕೆಲಸಗಳು ಅವಾಗ ಭಾರಿ ಚಂದ ಆಗೋದು. ಒಬ್ಬರೇ 4-5 ಮಕ್ಕಳು ಆಗ್ತದೆ. ಅದೇ, ಜನಸಂಖ್ಯೆ ಜಾಸ್ತಿ, ಕೆಲಸ ಬಡಸ್ತಿ ಹೆಚ್ಚೇನ. ಹಾಂ, ಈಗೇನಾರಾಗಲಿಲ್ಲ. ಅವಾಗ ಬಡಸ್ಕಿದ್ರು ಒಂಥರ ಖುಷಿ. 700-800 ರೂಪಾಯಿ ಸಂಬಳ ಹೋಯ್ತು ಈಗ. ಹೌದು ಹೌದು, ಅದೇ. ಹಾಂ,
ಅವಾಗ ನಾವು ನೋಡ್ತಿದ್ದಂಗೆ ಭಾರಿ ಒಂದು ಸೇರು ಅಕ್ಕಿ ಸ್ವಲ್ಪ ಏನು ಒಂದು ಅಡಿಕೆ ಸೇರು ಅಕ್ಕಿ ₹1 ₹2 ಇತ್ತು. ಅಲ್ಲ, ಹೌದು ಅದೇ. ಹಾಂ, ಈಗ ಗಂಡಾಳಿಗೆ ಕಳೆದ್ರೆ ₹800 ಕೊಡು ಊಟ ಹಾಕಿ. ₹100, ಹೌದು. ಊಟ ಹಾಕ್ಬೇಕಲ್ಲ. ಹಾಂ, ಮತ್ತು ಊಟಕ್ಕೆ ಅವಾಗ ನನಗೆ ಸಿಂಪಲ್ ಆಗಲ್ಲ. ಈಗ ಎಂತಾರು ನಾನ್ ವೆಜ್ ಮಾಡಬೇಕು, ಚಿಕನ್ ಆಗ್ಬೇಕು. ಚಿಕನ್ನು ಮೀನು ಎಂತಾರು ಒಂದು ಆಗ್ಬೇಕಲ್ಲ. ಹಾಂ, ಅದೇ. ನೀವು ಬೆಳಿಗ್ಗೆ ಇದ್ದು ಹೆಂಗೆ ಟೈಮ್ ಪಾಸ್ ನಿಮ್ಮದು? ಬೆಳಿಗ್ಗೆ ಎದ್ದು ವಾಕ್ ಹೋಗ್ತೇನೆ ಸ್ವಲ್ಪ ದೂರ. ವಾಕ್ ಹೋಗ್ತೀರಾ? ಹಾಂ. ಆಮೇಲೆ ಮತ್ತೆ ಬಂದು ತಿಂಡಿ ತಿಂದು ಮನೇಲಿ ಕೂತು ಟಿ ವಿ ನೋಡು. ಟಿ ವಿ ನೋಡ್ತೀರಿ? ಹಾಂ. ಟಿ ವಿ ಧಾರಾವಾಹಿ ನೋಡ್ತೀರಾ? ಎಂತ ನೋಡ್ತೀರಿ? ಧಾರಾವಾಹಿ, ಕ್ರಿಕೆಟ್. ಓ, ಕ್ರಿಕೆಟು ನೋಡ್ತೀರಾ? ಕ್ರಿಕೆಟ್ ಅರ್ಥ ಆಗುತ್ತಾ ನಿಮಗೆ? ಈಗ ಕನ್ನಡದಲ್ಲಿ ಕೊಟ್ಟಾರ. ಹಾಂ. ಓ, ಕನ್ನಡ ಹಾಕ್ಕೊಡ್ತಾರನ? ಪರವಾಗಿಲ್ಲ ನೋಡಿ, ನಮ್ಮ ಅಜ್ಜ ಚಿಕನ್ ಹೋಗ್ಬೇಕಾದ್ರೆ ಹೋಗ್ತೇನೆ. ಹಾಂ. ಅಲ್ಲಿ ಅವಳು ಹುಡುಗರು ಅದೇ ಬಾರಿ ನನ್ನ ಜೊತೆ ಬರೋಲ್ಲ, ಹಾಗಾಗಿ ಬೇಜಾರು ಓದ್ಕೊಳ್ಳಿ. ನೀವು ಸಣ್ಣಲ್ಲಿ ನಮಗೇನು ಸ್ವಲ್ಪ ಕಿಟ್ಲೆ ಮಾಡ್ತಿದ್ರಾ? ನಮ್ಮ ಚಿಕ್ಕ ಇದಾರಲ್ಲ, ಭಾರಿ ತಮಾಷೆ. ಅಡಿಕೆ ಸಿಪ್ಪೆ ಒಳಗಡೆಗೆ ಈಗ ಅವಳು ನಾನು ಹೋದ್ಕೊಳ್ಳೋದು ಒಳಗಡೆ ಅವಳಿಗೆ ಗೊತ್ತು ನೀವು ಕಿಟ್ಲೆ ಮಾಡ್ತೀರಂತ. ಕೀಟ್ಲಲ್ಲ, ಯಾರ ಜೊತೆನೂ ಹೋಗುದು ಆಡ್ತಾಳೆ. ತಾಯಿ ಬಿಟ್ರೆ ಹತ್ತಿತ್ತು. ಓ, ಹಾಂ. ಅದೇ ಎಲ್ಲ ಒಳ್ಳೆ ಕೆಲಸ ಮಾಡಿಸ್ತವ್ರು. ಅವಾಗ ಒಳ್ಳೆ ಜೀವನ ಬದುಕನ್ನ ಬಾಳ್ದವರು ಚೆನ್ನಾಗಿ. ರೈತರ ಕಥೆ ಎಲ್ಲ ಮುಗ್ದಂಗೆ ಹೀಗೆ ಆದರೆ ಅಡಿಕೆ ತೋಟ ಹೋದ್ಮೇಲೆ ಮತ್ತೆಂತ ಮಾಡೋದು? ಇಲ್ಲ, ಕಾಫಿ ಬೆಳಿತೀರಾ? ಕಾಫಿಲಿ ಎಷ್ಟು ಬರ್ತದೆ, ಅಡಿಕೆ ಎಷ್ಟು ಬರ್ತದೆ? ಮೆಣಸು ಬರುತ್ತೆ. ಮೆಣಸು ಅಡಿಕೆ ಮರ ಹೋದ್ಮೇಲೆ ಮೆಣಸು ಎಲ್ಲಿಂದ? 100 ಬಳ್ಳಿ ಮೇಲೆ ಮರ ಹೋದು. ಹೌದು. ಈ ಗದ್ದೆಗೆ ಮಾಡಿಸೋದೇ ಇಲ್ಲ ನೀವೆಲ್ಲ ಅಲ್ಲ? ಒಂದು ಎಕರೆ 30 ತಗೊಂಡ್ರೆ ಇತ್ತು. ಇಬ್ರು ಬಾದ್ ಮಾಡ್ಕೊಂಡು ಹೋದ್ರು. ಇಬ್ರು ಈಗ ಕಾಫಿ ಆಗ್ತದೆ. ಓ, ಭತ್ತ ಇಲ್ಲ ಇನ್ನು ಮುಂದೆ? ಮತ್ತೆ ಏರ್ಸಿತ್ತು, ಮುಂದಿನಿಂದ ಇಲ್ಲ. ಹಾಂ. ಮತ್ತೆ ಅಕ್ಕಿ ಕೊಂಡ್ಕೋಬೇಕು ಅವಾಗ? ಕೊಂಡ್ಕೋಬೇಕು. ಹಾಂ. ಓ, ಈಗೆಲ್ಲ ಸಣ್ಣ ಸಂಸಾರ ಅಂತ ಬಂತಲ್ಲ. ಅದೇ ಸಂಸಾರ ಸಣ್ಣದು, ಕೂಲಿ ಕೊಡೋದಿಲ್ಲ. ಅದೇ ಮತ್ತೇನಂತ. ಹಾಂ, ಅದೇ. ಹಿಂಗೆ ಖುಷಿಯಾಗಿರಿ, ಯಾವಾಗಲೂ ಆರಾಮಾಗಿರಿ, ಆರೋಗ್ಯವಾಗಿ ಖುಷಿಯಾಗಿರೋದು ಮರುತ್ತೆ. ಇರಿ, ಖುಷಿಯಾಗಿರಿ. ನೀವೆಲ್ಲ ನಮಗೆ ಬೇಜಾರಾಕು ಅಚ್ಚುಮನೆ ಹೋಗ್ತದೆ. ಗಂಟೆ ಕೂತು ಪಂಚಾಯತಿ ನಿಮ್ಮನ್ನೆಲ್ಲ ನೋಡಿದ್ರೆ ನಮಗೆ ನಿಮ್ಮ ಥರನೇ ನಾವು ಬಾಳಬೇಕು, ನಿಮ್ಮ ಥರನೇ ಬದುಕಬೇಕು ಅಂತ ಆಸೆ ಆಗುತ್ತೆ ನಮಗೆ. ಹಾಂ, ಚೆನ್ನಾಗಿರಿ, ಆಯಿತಾ? ಆಯ್ತಮ್ಮ. ಆಯಿತು. ಗಿಡ್ಡೆ ನಾಯಕರಾಜನ ಹೆಂಡತಿ ರಾಜಮ್ಮ ಅವರು ಮುಂಚೆ ಎಷ್ಟು ಚೆನ್ನಾಗಿದ್ದರು, ಈಗ ಹೇಗಾಗಿದ್ದಾರೆ ನೋಡಿ. ಅವರಿಗೂ ವಯಸ್ಸಾಯಿತು, 80 ಮೇಲಾಗಿದೆ, 80-85 ಆಗಿರಬೇಕು. ಅವರು ಪೂರ್ತಿ ಜರ್ದು ಹೋಗಿದ್ದಾರೆ. ಮಕ್ಕಳು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅವ್ರು ಮಲಗಿರೋ ಪಕ್ಕದಲ್ಲೇ ಅವ್ರ ಬೀರು, ಅವ್ರು ಮುಂಚೆಯಿಂದ ಉಪಯೋಗಿಸ್ತು ಬಂದಿರೋಂಥ ಬೀರು ಇಟ್ಕೊಂಡಿದ್ದಾರೆ. ಅಜ್ಜಿ ಎಂತೆಂತ ಇಟ್ಟಿದ್ದಾರೆ ಮೊಮ್ಮಗಳಿಗೆ ನೋಡಬೇಕು. ಆಯಿತು, ನಾವಿನ್ನು ಎಲ್ಲರನ್ನೂ ಮಾತಾಡಿಸ್ಕೊಂಡು ಅಜ್ಜಿ ಇಬ್ಬರಿಗೂ ನಮಸ್ಕಾರ ಮಾಡಿಕೊಂಡು ಇನ್ನೇನು ಹೊರಡಬೇಕು ಅನ್ನೋಷ್ಟೊತ್ತಿಗೆ ಅಜ್ಜಿನ ನೋಡಲಿಕ್ಕೆ ಅಂತ ಇನ್ನೂ ತುಂಬ ಜನ ಎಲ್ಲ ಅವ್ರ ಮನೆಗೆ ಬಂದರು. ನಾವು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಚಿಕ್ಕವರಾಗಿದ್ದಾಗ ನಮ್ಮ ಅಜ್ಜನ ಮನೆಯೂ ಇಲ್ಲೇ ಇತ್ತು. ಆಗಿನ ಚಿತ್ರಣಗಳೇ ಬೇರೆ ಆಗಿದ್ದು, ಈಗಿನ ಚಿತ್ರ ಪೂರ್ತಿ ಬದಲಾಗಿ ಹೋಗಿದೆ. ಆಗ ಇಲ್ಲೆಲ್ಲ ತುಂಬ ಹಣ್ಣಿನ ಗಿಡಗಳು, ನೇರಳೆ ಮರ, ಮಾವಿನ ಮರ, ದಿರ್ಕನ ಮರ, ಪನ್ನೇರಳೆ ಮರ, ರಂಜದ ಹಣ್ಣು, ಏನೇನೋ ಹಣ್ಣುಗಳು, ಪೇರ್ಲೆ ಮರ, ಏನೇನೋ ಹಣ್ಣುಗಳು ತುಂಬ ಇರ್ತಿದೆ ಇಷ್ಟೇ ಜಾಗದಲ್ಲಿ. ಈಗ ಅದು ಯಾವುದೂ ಕಣ್ಣಿಗೆ ಕಾಣಿಸ್ತಿಲ್ಲ ನಮಗೆ. ಈ ನಾಗರಬ್ಬನದ ಅಷ್ಟು ಜಾಗ ಮಾತ್ರ ಹಾಗೆ ಉಳ್ಕೊಂಡಿದೆ, ಏನೂ ಬದಲಾಗಿಲ್ಲ. ಅದಷ್ಟು ಜಾಗ ಹಾಗೆ ಉಳ್ಕೊಂಡಿದೆ. ಏನೇ ಆದರೂ ಬದಲಾವಣೆಗಳನ್ನು ಸ್ವಾಗತಿಸಲೇಬೇಕಾಗುತ್ತೆ. ಆದರೆ ಹಳೆ ನೆನಪುಗಳು, ಹಳೆ ಕಾಲ ತುಂಬ ಚೆನ್ನಾಗಿತ್ತು ಅಂತ ಈಗ ನಮ್ಗೆ ಅನಿಸುತ್ತೆ. ಆಗ ಅದರ ಬೆಲೆ ಗೊತ್ತಿರಲಿಲ್ಲ. ಆಯಿತು, ಈ ನನ್ನ ಸಂದರ್ಶನ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನನ್ನ ಕನ್ನಡ ಮಾತುಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.